ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನಿರುದ್ಧರವರ ಮನದಲ್ಲಿದ್ದ ತಳಮಳ ಹಾಗೆ ಉಳಿದಿತ್ತು. ವಾಸಂತಿಯವರು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಮದುವೆಗೆ ತಯಾರಿ ನಡೆಸುತ್ತಿದ್ದರು. ಮದುವೆಗೆಂದು ಬಟ್ಟೆ ಖರೀದಿಸಲು ಹುಡುಗನ ಕಡೆಯವರು ಬರ ಹೇಳಿದ್ದರಿಂದ ವಾಸಂತಿಯವರು ಪಲ್ಲವಿಯ ಜೊತೆ ಹೊರಟಿದ್ದರು. ಅನಿರುದ್ಧರವರನ್ನು ಕರೆದರೂ ಅವರು ಹೋಗದೆ ಮನೆಯಲ್ಲೇ ಉಳಿದುಕೊಂಡರು. ಪ್ರಶಂಸಳು ಅವರ ಜೊತೆ ಹೋಗಲು ಹಿಂದೇಟು ಹಾಕಿದಳು. ಅವರು ಹೆಚ್ಚು ಒತ್ತಾಯ ಪಡಿಸದೆ ಇಬ್ಬರೇ ಹೊರಟರು. ವಸ್ತ್ರಗಳ ಮಳಿಗೆಯನ್ನು ಇವರಿಬ್ಬರು ತಲುಪುವ ಹೊತ್ತಿಗೆ ಹುಡುಗನ ಕಡೆಯವರು ಆಗಲೇ ಒಳಹೊಕ್ಕು ಖರೀದಿಸುವಲ್ಲಿ ನಿರತರಾಗಿದ್ದರು. ಮದುಮಕ್ಕಳಿಗೆ ದುಬಾರಿ ಬೆಲೆಯ ವಸ್ತ್ರಗಳನ್ನೇ ಖರೀದಿಸಿದ್ದರು. ಅನಿರುದ್ಧರವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟು ಹಣ ನೀಡಬೇಕೋ ಅಷ್ಟೇ ನೀಡಿದ್ದರು. ವಾಸಂತಿಯವರಿಗೆ ಬೀಗರ ಮುಂದೆ ಅವಮಾನವಾದರೂ ತೋರ್ಪಡಿಸಲಿಲ್ಲ. ಪಲ್ಲವಿ ಮಾತ್ರ ಇದರ ಕಡೆ ಗಮನ ಕೊಡದೆ ಮನೋಜ್ ಜೊತೆ ಮಾತನಾಡುತ್ತಾ ನಿಂತಿದ್ದಳು. ವಾಸಂತಿಯವರು ಬೇಗನೆ ಪಲ್ಲವಿಯನ್ನು ಕರೆದುಕೊಂಡು ಮನೆಗೆ ಬಂದಿದ್ದರು. ಮನೋಜ್ ಬಳಿ ಸರಿಯಾಗಿ ಸಮಯ ಕಳೆಯಲು ಬಿಡಲಿಲ್ಲವೆಂದು ಪಲ್ಲವಿಗೆ ವಾಸಂತಿಯವರ ಮೇಲೆ ಕೋಪ ಬಂದಿತ್ತು. ಆಟೋದಿಂದ ಇಳಿದವಳೆ ಜಗಳಕ್ಕೆ ನಿಂತಿದ್ದಳು. ಅಮ್ಮ, ಏನ್ ನೀನು ಅಷ್ಟೊಂದು ಅರ್ಜೆಂಟಾಗಿ ಕರ್ಕೊಂಡು ಬಂದೆ? ಸ್ವಲ್ಪ ಸಮಯ ಅಲ್ಲೇ ಇದ್ದಿದ್ರೆ ಏನಾಗಿರೋದು ಎಂದಳು. ಏನಾಗಿರೋದಾ? ನಾವು ಖರೀದಿಸಿರೋ ಬಟ್ಟೆ ನೋಡಿ ಅವರೇ ಈ ಮದುವೆ ಬೇಡ ಅಂದಿದ್ರು ಏನೂ ಆಶ್ಚರ್ಯ ಇರ್ತಿರ್ಲಿಲ್ಲ ಬಿಡು ಎಂದವರು ಬಟ್ಟೆಯ ಬ್ಯಾಗ್ ಹಿಡಿದು ಒಳ ಹೋದರು. ಅವರ ಮಾತು ಕೇಳುತ್ತಲೇ ಪಲ್ಲವಿಯ ಕೋಪವೆಲ್ಲ ಒಂದೇ ಕ್ಷಣದಲ್ಲೇ ಇಳಿದಿತ್ತು. ವಾಸಂತಿಯವರು ಒಳ ಬಂದು ಬ್ಯಾಗನ್ನು ಎಸೆದವರು ತನ್ನ ಹಿಂದೆಯೇ ಬಂದ ಪಲ್ಲವಿಯ ಕಡೆ ನೋಡಿ, ನಾವು ನಿನಗೆ 10,000ದ ಸೀರೆ ತೆಗೆದ್ರೆ ಅವರು 30,000ದ ಸೀರೆ ತೆಗೆದಿದ್ದಾರೆ. ಇನ್ನು ನಾವು ಸಂಬಂಧಿಕರಿಗೆ ತೆಗೆಯೋ ಬಟ್ಟೆನೋ 2-3 ಸಾವಿರದಷ್ಟೇ. ಅದನ್ನು ನೋಡಿನೇ ಅವರು ಈ ಸಂಬಂಧನೇ ಬೇಡ ಅಂದರೆ ನಿನ್ನ ಕತೆ ಏನು? ಹೇಗೂ ನಿಂಗೆ ಸೀರೆ ತೆಗೆದಿದ್ದಾಗಿದೆ, ಮುಂದಿನದು ಆಮೇಲೆ ನೋಡೋಣ ಎಂದರು. ಅಮ್ಮ, ಹಾಗಿದ್ರೆ ಪ್ರಶಂಸಾಗೆ ಸೀರೆ ತೆಗಿಲಿಲ್ವಾ? ಅಪ್ಪ ಕೇಳಿದ್ರೆ ಏನು ಹೇಳ್ತೀಯ ಎಂದಳು ಗಾಬರಿಯಿಂದ. ಅವಳನ್ನು ಮರೆತ್ರೆ ನಿಮ್ಮ ಅಪ್ಪ ಬಿಡ್ತಾರಾ? ಇಬ್ಬರಿಗೂ ಒಂದೇ ಬಣ್ಣದ ಸೀರೆ ಆಯ್ಕೆ ಮಾಡಿ ತಗೊಂಡು ಬಂದಿದ್ದೀನಿ ಎಂದಾಗ ಪಲ್ಲವಿ ಸಮಾಧಾನಗೊಂಡಳು. ವಾಸಂತಿಯವರು ಆ ಸೀರೆಯನ್ನು ಪ್ರಶಂಸಳ ಮುಂದೆ ಹಿಡಿದರು. ಅಲ್ಲೇ ಕುಳಿತಿದ್ದ ಅನಿರುದ್ಧರವರ ಕಡೆಗೊಮ್ಮೆ ನೋಡಿ, ಪುಟ್ಟ, ನಿನಗೂ ಅಕ್ಕನಿಗೂ ಒಂದೇ ಬಣ್ಣ ಸೀರೆ ಆಯ್ಕೆ ಮಾಡಿದ್ದೀನಿ. ನಿಂಗೆ ಇಷ್ಟ ಆದರೆ ಹೇಳು, ಇಲ್ಲ ಅಂದರೆ ಬದಲಾಯಿಸೋಣ ಎಂದಾಗ ಪ್ರಶಂಸಾ ಆ ಸೀರೆಯನ್ನು ಒಮ್ಮೆ ಸವರಿ, ಅಮ್ಮ, ನೀವೇ ಆಯ್ಕೆ ಮಾಡಿರೋದು ಅಂದಮೇಲೆ ಚೆನ್ನಾಗಿರಲೇಬೇಕಲ್ವಾ? ಇಲ್ಲಿ ಕೊಡಿ, ಅಪ್ಪನಿಗೆ ಇಷ್ಟ ಆಯ್ತಾ ಅಂತ ಕೇಳ್ತೀನಿ ಎಂದು ಅವರ ಕೈಯಿಂದ ಸೀರೆ ತೆಗೆದುಕೊಂಡವಳು ಅನಿರುದ್ಧರವರ ಮುಂದೆ ಹಿಡಿದಳು. ಅಪ್ಪ, ಈ ಸೀರೆ ಹೇಗಿದೆ? ನನಗೆ ಚೆನ್ನಾಗಿ ಕಾಣಿಸುತ್ತಾ ಎಂದು ಕೇಳಿದ್ದಳು. ಅನಿರುದ್ಧರವರು ಅವಳ ಮುದ್ದಾದ ಮುಖ ನೋಡಿ ನಗುತ್ತಾ, ನನ್ನ ಮಗಳು ಯಾವ ಬಟ್ಟೆ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತಾಳೆ, ಇನ್ನು ಸೀರೆಯಲ್ಲಿ ಕೇಳಬೇಕಾ ಎಂದಾಗ ಗಂಡ ನಕ್ಕಿದ್ದು ನೋಡಿ ಸಮಾಧಾನವಾಗಿತ್ತು ವಾಸಂತಿಯವರಿಗೆ. ಆದರೆ ಅನಿರುದ್ಧರವರು ಪ್ರಶಂಸಳಿಗಾಗಿ ನಕ್ಕರೆ ಹೊರತು ಮನಸಾರೆ ನಕ್ಕಿದ್ದಲ್ಲ. ಮಗಳ ಹಠದ ಮುಂದೆ ಅವರು ಸೋಲಲೇಬೇಕಾಗಿತ್ತು. ರೀ, ಗಂಡಿನ ಕಡೆಯವರು ತುಂಬ ದುಬಾರಿ ಬೆಲೆಯ ಸೀರೆಗಳನ್ನು ಆಯ್ಕೆ ಮಾಡಿದ್ದಾರೆ. ನೀವು ಎಲ್ಲಾದರೂ ಲೋನ್ ತಗೊಂಡು ಹಣ ಕೊಟ್ಟಿದ್ರೆ ನಮಗೂ ಮರ್ಯಾದೆ ಅಲ್ವಾ ಎಂದು ಇದೇ ಸರಿಯಾದ ಸಮಯವೆಂದು ಪೀಠಿಕೆ ಹಾಕಿದ್ದರು ವಾಸಂತಿಯವರು. ಅವರ ಮಾತಿಗೆ ಅನಿರುದ್ಧರವರು ಕೋಪದಿಂದ, ನೋಡು, ನಾನು ಮೊದಲೇ ಹುಡುಗನ ಮನೆಯವರಿಗೆ ತಿಳಿಸಿದ್ದೀನಿ, ನನಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟರಲ್ಲಿ ಮದುವೆ ಮಾಡಿಕೊಡ್ತೀನಿ ಅಂತ. ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಮಧ್ಯದಲ್ಲಿ ನಿನ್ನದೇನು ಎಂದರು. ಪ್ರಶಂಸಾ ಎಚ್ಚೆತ್ತು ಇವರಿಬ್ಬರ ಮಾತು ಜಗಳದಲ್ಲಿ ಅಂತ್ಯವಾಗುವುದು ಬೇಡವೆಂದು ನಿರ್ಧರಿಸಿದವಳು ತನ್ನ ಕೈಯಲ್ಲಿದ್ದ ಸೀರೆಯನ್ನು ವಾಸಂತಿಯವರ ಕೈಗೆ ನೀಡಿ, ಅಮ್ಮ, ಈ ಸೀರೆನ ಬದಲಾಯಿಸಿ, ನನಗೆ ಇಷ್ಟು ದುಬಾರಿ ಸೀರೆ ಬೇಡ, ನನಗೆ ಸಿಂಪಲ್ ಸೀರೆ ಸಾಕು. ಇದರಲ್ಲಿ ಹಣ ಉಳಿದ್ರೆ ಅಕ್ಕನಿಗೆ ಇನ್ನೂ ದುಬಾರಿ ಆಗಿರೋ ಸೀರೆನ ಕೊಂಡ್ಕೊಳ್ಬೋದಲ್ವಾ ಎಂದಳು. ಬೇಡ ಪುಟ್ಟ, ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಅವರಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಎಂದು ಅವರು ಆ ವಿಷಯವನ್ನು ಅಲ್ಲೇ ಬಿಟ್ಟಾಗ
ಪ್ರಶಂಸಳಿಗೂ ನೆಮ್ಮದಿ ಅನಿಸಿತ್ತು. ರಾತ್ರಿಯಾಗಿತ್ತು. ಅವನು ಸುಸ್ತಾಗಿ ಮನೆಯೊಳಗೆ ಬಂದು ತೊಪ್ಪೆಂದು ಸೋಫಾದ ಮೇಲೆ ಕುಳಿತಾಗ ಸುಮಾರವರು ಅವನನ್ನು ಗಮನಿಸಿ ಹತ್ತಿರ ಬಂದು ಕುಳಿತು, ತುಂಬ ಸುಸ್ತಾಯ್ತೇನೋ, ಇರು ಕುಡಿಯೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದಾಗ ಅವರ ಕೈ ಹಿಡಿದು ಕೂರಿಸಿದವನು, ಅಮ್ಮ ಈಗ ಏನು ಬೇಡ, 5 ನಿಮಿಷ ರೆಸ್ಟ್ ತಗೊಂಡು ಫ್ರೆಶ್ ಆಗಿಬಿಟ್ಟು ಬಂದು ಡೈರೆಕ್ಟಾಗಿ ಊಟನೇ ಮಾಡ್ತೀನಿ ಎಂದ. ಸರಿ ಬಿಡು, ಹೇಗೂ ಕೂತ್ಕೊಂಡಿದ್ದೀಯ ಅಲ್ವಾ, ನಿನ್ನ ಹತ್ತಿರ ಏನೋ ಹೇಳಬೇಕಿತ್ತು. ಏನಮ್ಮ? ಮನೋಜ್ ಜೊತೆ ನಿನಗೂ ಮದುವೆ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಹುಡುಗಿನೂ ಒಪ್ಪಿದ್ದಾಳೆ, ನೀನು ಒಪ್ಪಿದ್ರೆ ಮುಗೀತು ಎಂದು ಅಳುಕದೆ ಹೇಳಿದಾಗ ಅವನು ಒಮ್ಮೆಲೆ ಎದ್ದು ನಿಂತು, ಅಮ್ಮ ನನ್ನ ವಿಷಯ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದ್ದೀಯಾ, ನನಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಅಮ್ಮ ಎಂದ. ಸುಮಾರವರು ಎದ್ದು ನಿಂತು, ನಿನ್ಗಲ್ಲ, ನನಗೂ ಇದರಲ್ಲಿ ಆಸಕ್ತಿ ಇಲ್ಲ, ಆದರೆ ಅನಿವಾರ್ಯತೆ ಇದೆ, ಅದಕ್ಕೋಸ್ಕರ ಇದೆಲ್ಲ. ಅದಕ್ಕೆ ಹುಡುಗಿ ನೋಡೋ ಶಾಸ್ತ್ರ ಏನೂ ಇಲ್ಲದೆ ನೇರವಾಗಿ ಮದುವೆಗೆ ಒಪ್ಪಿರೋದು ಎಂದರು. ಅಮ್ಮ, ಅದು ನನಗೆ ಗೊತ್ತಿದೆ, ನಿನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ. ನಾನು ಹೇಳಿದ ಹಾಗೆ ಕೇಳಿಬಿಡು, ನೀನು ಬರೀ ತಾಳಿ ಕಟ್ಟಿಬಿಡು ಸಾಕು. ನೀನು ಅವಳ ಜೊತೆ ಸಂಸಾರ ಮಾಡು ಅಂತ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಲ್ಲ. ಅವಳು ನಿನಗೆ ತೊಂದರೆ ಕೊಡೋಕ್ಕೂ ನಾನು ಬಿಡಲ್ಲ. ಅಮ್ಮ, ಹೀಗೆ ಮಾಡೋದಕ್ಕೆ ಮದುವೆಯೆಲ್ಲ ಬೇಕಾ? ನೋಡು, ನಮಗೆ ಬೇಡದೇ ಇರ್ಬೋದು, ಆದರೆ ಕೆಲವೊಬ್ಬರ ಚುಚ್ಚುಮಾತುಗಳಿಂದ ತಪ್ಪಿಸಿಕೊಳ್ಳೋಕ್ಕಾದರೂ ಈ ಮದುವೆ ನೀನು ಆಗಲೇಬೇಕು. ಆದಮೇಲಾದರೂ ನಾವೆಲ್ಲ ಆರಾಮವಾಗಿ ಇರ್ಬೋದಲ್ವಾ? ಹೆಚ್ಚಾಗಿ ಯೋಚಿಸೋಕೆ ಹೋಗಬೇಡ, ನಾನು ಹೇಳಿದ ಹಾಗೆ ಕೇಳು, ಅಷ್ಟು ಸಾಕು ಎಂದರು. ಸರಿನಮ್ಮ, ನಿನಗೆ ಏನು ಮಾಡಬೇಕು ಅನಿಸುತ್ತೋ ಹಾಗೆ ಮಾಡು, ಆದರೆ ಇದರಿಂದ ನನಗೆ ಮತ್ತು ನನ್ನ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಷ್ಟೇ ಎಂದು ಹೇಳಿ ಹೋದಾಗ ಸುಮಾರವರಿಗೆ ಸಮಾಧಾನವಾಗಿತ್ತು. ಮದುವೆಯ ದಿನವೂ ಹತ್ತಿರ ಬಂದಿತ್ತು. ಪ್ರಶಂಸ ತಾನು ಮದುವೆಯಾಗುವ ಹುಡುಗನ ಹೆಸರೇನೆಂದು ಕೇಳಲು ಸಹ ಹೋಗಲಿಲ್ಲ. ತಾನು ಈ ಮನೆಯಿಂದ ಹೋಗುವವರೆಗಾದರೂ ಯಾರ ಮೇಲೂ ಕೋಪಿಸಿಕೊಳ್ಳದೆ ಮದುವೆ ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಅನಿರುದ್ಧರವರ ಬಳಿ ಕೇಳಿಕೊಂಡಿದ್ದರಿಂದ ಅವರು ಲಗ್ನ ಪತ್ರಿಕೆ ಹಂಚುವುದರ ಕಡೆಗೆ ಗಮನ ಹರಿಸಿದ್ದರು. ಲಗ್ನ ಪತ್ರಿಕೆ ಹಂಚುವ ಕೆಲಸ ಮುಗಿದಿತ್ತು. ಇಬ್ಬರು ಮಕ್ಕಳಿಗೂ ತಮ್ಮ ಶಕ್ತಿ ಮೀರಿ ಎಷ್ಟು ಒಡವೆ ಮಾಡಿಸಲು ಸಾಧ್ಯವೋ ಅಷ್ಟು ಮಾಡಿದ್ದರು. ಮದುವೆಯ ಹಿಂದಿನ ದಿನ ಇಬ್ಬರಿಗೂ ಅರಶಿನ ಶಾಸ್ತ್ರದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತುಂಬ ಹತ್ತಿರದ ಸಂಬಂಧಿಕರು ಮಾತ್ರವೇ ಮನೆಗೆ ಆಗಮಿಸಿದ್ದರು. ಪಲ್ಲವಿ ಮತ್ತು ಪ್ರಶಂಸ ಇಬ್ಬರನ್ನು ಕೂರಿಸಿ ಅವರ ಮುಖಕ್ಕೆ, ಕೈಗೆ ಮತ್ತು ಕಾಲಿಗೆ ಅರಶಿನ ಹಚ್ಚಿದ ವಾಸಂತಿಯವರು ತನ್ನೆರಡು ಕೈಗಳನ್ನು ನಿವಾಳಿಸಿ ಇಬ್ಬರ ದೃಷ್ಟಿ ತೆಗೆದು ದೂರ ನಿಂತರು. 1-5 ಜನ ಹೆಂಗಳೆಯರು ಅರಿಶಿನ ಹಚ್ಚಿದ ನಂತರ ಒಬ್ಬೊಬ್ಬರಾಗಿಯೇ ಅರಶಿನದ ನೀರಿದ್ದ ಪಾತ್ರೆಯಿಂದ ನೀರನ್ನು ಅವರ ತಲೆ ಮೇಲೆ ಹಾಕಿದರು. ಪಲ್ಲವಿ ನೀರಿನಿಂದಾಗಿ ಮುಖದ ಮೇಲೆ ಬೀಳುತ್ತಿದ್ದ ಕೂದಲನ್ನು ಹಿಂದೆ ಸರಿಸುತ್ತಿದ್ದರೆ, ಪ್ರಶಂಸ ಅಲುಗಾಡದೆ ಹಾಗೆ ಕುಳಿತುಕೊಂಡಿದ್ದಳು. ಅರಶಿನ ಸ್ನಾನದ ನಂತರ ಇಬ್ಬರ ಮುಖದಲ್ಲೂ ಕಳೆ ಬಂದಂತಾಗಿತ್ತು. ನಂತರ ಇಬ್ಬರನ್ನು ಮೆಹಂದಿ ಶಾಸ್ತ್ರಕ್ಕೆ ಸಿದ್ಧಗೊಳಿಸಲಾಗಿತ್ತು. ಇಬ್ಬರ ಕೈಗಳನ್ನು ಮೆಹಂದಿಯಿಂದ ಅಲಂಕರಿಸಿದ್ದಾಗಿತ್ತು. ಪಲ್ಲವಿ ಮನೋಜ್ ಹೆಸರನ್ನು ತನ್ನ ಕೈಯಲ್ಲಿ ಬರೆಸಿಕೊಂಡಳು. ಪ್ರಶಂಸಳ ಬಳಿ ಹುಡುಗನ ಹೆಸರು ಕೇಳಿದಾಗ ಸುಮ್ಮನೆ ತಲೆ ತಗ್ಗಿಸಿ ಕುಳಿತುಕೊಂಡಳು. ವಾಸಂತಿಯವರು ನಗುತ್ತಾ, ಹೆಣ್ಣಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಮುಂದೆ ಗಂಡ ಆಗೋನಲ್ವಾ, ಹಾಗೆ ರುದ್ರಾಮ್ ಅಂತ ಹೇಳಮ್ಮ ಎಂದು ಅವನ ಹೆಸರನ್ನು ಮೊದಲ ಬಾರಿಗೆ ಹೇಳಿದ್ದರು. ಸಂಗೀತ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿತ್ತು. ಪಲ್ಲವಿ ವೇದಿಕೆ ಮೇಲೆ ತಾನೊಬ್ಬಳೆ ಖುಷಿಯಿಂದ ನೃತ್ಯ ಮಾಡಿದ್ದಳು. ವಾಸಂತಿಯವರು ಪ್ರಶಂಸಳ ಬಳಿ ನೃತ್ಯ ಮಾಡಲು ಹೇಳಿದಾಗ ನಿರಾಕರಿಸಿದವಳು. ಅನಿರುದ್ಧರವರು ಅವಳನ್ನೇ ನೋಡುತ್ತಿರುವುದರ ಅರಿವಾದಾಗ ಮುಖದಲ್ಲಿ ನಗು ತಂದುಕೊಂಡವಳು ತಾನೇ ಹೋಗಿ ನೃತ್ಯ ಮಾಡಿ ಎಲ್ಲರ ಮನರಂಜಿಸಿದಳು. ಅನಿರುದ್ಧರವರಿಗೆ ತನ್ನಿಬ್ಬರು ಮಕ್ಕಳು ಸಂತೋಷದಿಂದ ಇರುವುದು ನೋಡಿ ಸಂತೋಷ ಅಥವಾ ದುಃಖಕ್ಕೋ ಏನೋ ಕಣ್ತುಂಬಿ ಬಂದಿತ್ತು. ಹುಟ್ಟಿದಾಗಿನಿಂದ ಅವರೇ ಎತ್ತಾಡಿಸಿದ ಕೂಸಲ್ಲವೇ, ಅವರಿಬ್ಬರು ದೂರ ಹೋಗುತ್ತಾರೆ ಎಂದಾಕ್ಷಣ ಮನಸ್ಸಿಗಾಗೋ ನೋವು ಅರಿತವರಿಗಷ್ಟೇ ಗೊತ್ತು. ಸಂಗೀತ ಕಾರ್ಯಕ್ರಮ ನಡೆಯುವಾಗ ರಾತ್ರಿ 12 ಆಗಿತ್ತು. ನಾಳಿನ ಕಾರ್ಯಕ್ರಮದ ಸಂಭ್ರಮಾಚರಣೆಯನ್ನು ನೆನೆಸಿಕೊಂಡು ಮಲಗಿದವರಿಗಾರಿಗೂ ನಿದ್ದೆ ಹತ್ತಿರವೇ ಸುಳಿದಿರಲಿಲ್ಲ. ಒಬ್ಬರಿಗೊಬ್ಬರು ಕಾಲೆಳೆಯುತ್ತಾ ರಾತ್ರಿ ಕಳೆಯಲು ನಿರ್ಧರಿಸಿದ್ದರು. ನಿದ್ದೆ ಬಾರದೆ ಮಲಗಿದ್ದ ಪ್ರಶಂಸಳ ಮನದಲ್ಲಿ
ಕೋಲಾಹಲವೇ ಎಬ್ಬಿತ್ತು. ಮುಂದೆ ತನ್ನ ಜೀವನ ಹೇಗೋ ಎಂದು ನೆನಪಿಸಿಕೊಂಡವಳಿಗೆ ಭಯ ಆಗಿದ್ದಂತೂ ಸುಳ್ಳಲ್ಲ. ಅನಿರುದ್ಧರವರನ್ನು ನೆನಪಿಸಿಕೊಂಡಾಗ ಆ ಭಯವೆಲ್ಲ ಮಾಯವಾಗಿ ಅಪ್ಪ ಖುಷಿಯಾಗಿದ್ದರೆ ಸಾಕಲ್ಲವೇ ಎಂದು ಮನ ಹೇಳಿತ್ತು. ಬೆಳಗ್ಗೆ ಬೇಗನೆ ಎದ್ದು ಮದುಮಕ್ಕಳಿಬ್ಬರನ್ನು ಹಾಲ್ಗೆ ಕರೆದೊಯ್ಯಲಾಗಿತ್ತು. ಹಾಲ್ನ ಪೂರ್ತಿ ಖರ್ಚು ಹುಡುಗನ ಕಡೆಯವರೇ ವಹಿಸಿಕೊಂಡಿದ್ದರಿಂದ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿತ್ತು. ಕಾರು ಒಳಗೆ ತಲುಪಿತ್ತು. ಪಲ್ಲವಿ ಮತ್ತು ಪ್ರಶಂಸಾ ಇಬ್ಬರನ್ನು ಗೌರಿ ಪೂಜೆಗೆ ಸಿದ್ಧಗೊಳಿಸಲಾಗಿತ್ತು. ಆ ವೇಳೆಗೆ ಅವರ ಸಂಬಂಧಿಕರಲ್ಲೊಬ್ಬರು ಶಾಂತಾರವರು ಅವರ ಬೆನ್ನ ಹಿಂದಿನಿಂದ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಅವರಿಗೆ ಮೊದಲಿನಿಂದಲೂ ಇವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಈಗ ಶ್ರೀಮಂತ ಸಂಬಂಧವೆಂದು ಅವರಿಗೆ ಅಸೂಯೆಯಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದುಕೊಳ್ಳಬಹುದಾದರೂ ಅವರ ಮಾತುಗಳು ಮನಸ್ಸಿಗೆ ನಾಟಿತ್ತು. ಗೌರಿ ಪೂಜೆ ಮುಗಿಯುತ್ತಿದ್ದಂತೆ ಗಂಡಿನ ಕಡೆಯವರು ಆಗಮಿಸುತ್ತಿದ್ದರು. ಅವರನ್ನು ಬರಮಾಡಿಕೊಳ್ಳಲು ವಾಸಂತಿಯವರು ಅನಿರುದ್ಧರವರ ಜೊತೆಗೆ ತೆರಳಿದ್ದರು. ಅನಿರುದ್ಧರವರಿಗೆ ಪ್ರಶಂಸಳನ್ನು ಮದುವೆಯಾಗುವ ಹುಡುಗನ ನೋಡುವ ಕುತೂಹಲವಿತ್ತು. ಮನೋಜ್ ಎಡಗಡೆಯಿಂದ ಇಳಿದರೆ ಬಲಗಡೆಯಿಂದ ರೆದಾನ್ಶ್ ಇಳಿಯಲು ಒಂದು ಕಾಲು ಹೊರ ಇಟ್ಟಿದ್ದ ಅವರ ಕಣ್ಣಿಗೆ ಮೊದಲು ಬಿದ್ದಿತ್ತು. ಅವನ ಬ್ಲ್ಯಾಕ್ ಶೂ. ನಿಧಾನಕ್ಕೆ ಎದ್ದು ನಿಂತು ಮತ್ತೊಂದು ಕಾಲು ಹೊರ ಇಟ್ಟಿದ್ದ ಬ್ಲೂ ಶೂಟ್ ತೊಟ್ಟಿದ್ದವನನ್ನು ಮತ್ತೊಮ್ಮೆ ನೋಡಿದ್ದರು. 6 ಅಡಿಯಲ್ಲದಿದ್ದರೂ ಪ್ರಶಂಸಳಿಗಿಂತ ಸ್ವಲ್ಪವೇ ಎತ್ತರವಾಗಿರುವಂತೆ ಕಂಡಿತು. ತೆಳ್ಳನೆಯ ಶರೀರ, ತಿಳಿಯಾಗಿದ್ದ ಕಣ್ಣುಗಳು, ಜೊತೆಗೆ ಒಂದು ಕನ್ನಡಕ. ಅದನ್ನು ಪದೇ ಪದೇ ಸರಿಯಾಗಿರಿಸುತ್ತಿದ್ದ ಅವನ ಕೈ ಬೆರಳುಗಳು, ದಪ್ಪನೆಯ ಹುಬ್ಬುಗಳು, ಫುಲ್ ಶೇವ್ ಮಾಡಿದ್ದ ಮುಖ. ಆ ತುಟಿಗಳಲ್ಲಿ ಒಂಚೂರು ನಗು ಇರುವಂತೆ ಕಾಣಲಿಲ್ಲ. ಮುಖ ನೋಡಿದ ತಕ್ಷಣ ಹೇಳಬಹುದು ಹುಡುಗ ಗಂಭೀರ ಸ್ವಭಾವದವನೆಂದು. ಯಾರು ಬೇಕಾದರೂ ಹೇಳಬಹುದಿತ್ತು. ಆದರೂ ಏನೋ ಸರಿಯಿಲ್ಲವೆನಿಸಿತು. ಅವನು ಹತ್ತಿರ ಬಂದಾಗ ತಿಳಿಯಿತು ಅವರಿಗೆ. ವಾಸಂತಿಯವರ ಕಡೆ ಕೋಪದಿಂದ ನೋಡಿದರು ಅವರು. ಗಾಬರಿಯಾದವರು ಒಳ ಹೋದರು. ಕಾಶಿ ಯಾತ್ರೆ ಕಾರ್ಯಕ್ರಮ ನಡೆಯುತ್ತಿತ್ತು. ಅನಿರುದ್ಧರವರು ವಾಸಂತಿಯವರು ಒಂಟಿಯಾಗಿ ಸಿಗಲೆಂದು ಕಾಯುತ್ತಿದ್ದರು. ಕಾರ್ಯಕ್ರಮ ಮುಗಿಸಿ ಹುಡುಗರಿಬ್ಬರನ್ನು ಮಂಟಪಕ್ಕೆ ತಂದು ನಿಲ್ಲಿಸುತ್ತಲೇ ಅಲ್ಲೇ ಇದ್ದ ಶಾಂತರವರು ಮತ್ತೇನೋ ಹೇಳಿದರು. ಮೊದಲೇ ಕೋಪಗೊಂಡಿದ್ದವರನ್ನು ಅವರ ಮಾತುಗಳು ಕೋಪ ಹೆಚ್ಚಾಗುವಂತೆ ಮಾಡಿತ್ತು. ತಾಳ್ಮೆ ಕಳೆದುಕೊಂಡವರು ಮದುಮಕ್ಕಳಿದ್ದರೂ ಹೊಕ್ಕರು. ವಾಸಂತಿಯವರು ಉಸಿರು ಹೊರದಬ್ಬಿದವರು ಅನಿರುದ್ಧರವರಿಂದ ತಪ್ಪಿಸಿಕೊಂಡೆನೆಂದು ಭಾವಿಸಿ ಪಲ್ಲವಿ ಮತ್ತು ಪ್ರಶಂಸಳನ್ನು 2 ಬಾರಿ ಎಲ್ಲ ಸರಿಯಾಗಿದೆ ಎಂದು ನೋಡುತ್ತಿದ್ದಾಗ ಡಬ್ಬೆಂದು ಬಾಗಿಲು ತೆರೆದು ಗೋಡೆಗೆ ಬಡಿದು ಇನ್ನೂ ಜೋರಾದ ಶಬ್ದ ಹೊರಬಂದಿತ್ತು. ಅನಿರುದ್ಧರವರು ಕೋಪದಿಂದ ವಾಸಂತಿಯವರಿಗೆ ಹಿಗ್ಗಾಮುಗ್ಗ ಬಾರಿಸತೊಡಗಿದರು. ರೂಮಲ್ಲಿ ಮನೆಯವರು ಬಿಟ್ಟು ಅವರ ಸಂಬಂಧಿಕರು 4-5 ಜನ ಇದ್ದರು. ಪ್ರಶಂಸಾ ಅವರೆಲ್ಲರಿಗೂ ಕೈ ಮುಗಿದು 1-5 ನಿಮಿಷ ಎಲ್ಲರೂ ಹೊರಗಡೆ ಹೋಗ್ತೀರಾ ಎಂದಾಗ ಎಲ್ಲರೂ ಅಲ್ಲಿಂದ ಬೇಗನೆ ಹೊರಟರು. ಪಲ್ಲವಿ ಭಯದಿಂದ ಕುಳಿತಲ್ಲಿಂದ ಏಳಲೇ ಇಲ್ಲ. ಪ್ರಶಂಸಾ ಬಾಗಿಲು ಹಾಕಿ ಅಪ್ಪ ನಿಲ್ಲಿ ಎಂದಳು. ವಾಸಂತಿಯವರನ್ನು ನೆಲದ ಮೇಲೆ ನೂಕಿ ಒದ್ದವರು ಕಡೆಗೂ ನೀನು ಮಲತಾಯಿ ಅನ್ನೋದನ್ನ ಸಾಬೀತುಪಡಿಸಿಬಿಟ್ಟಿಯಲ್ಲೇ ಎಂದು ಮತ್ತೊಮ್ಮೆ ತುಡಿಯಲು ಹೋದಾಗ ಪ್ರಶಂಸಾ ಅವರ ಕೈ ಹಿಡಿದು ಹಿಂದಕ್ಕೆ ನಿಲ್ಲಿಸಿದಳು. ಅಷ್ಟರಲ್ಲಿ ವಾಸಂತಿಯವರ ಮುಖವೆಲ್ಲ ಬಾತಿಕೊಂಡಿತ್ತು. ಅಪ್ಪ ಏನ್ ಮಾಡ್ತಾ ಇದ್ದೀರಾ? ಇದು ಮದುವೆ ಮನೇನಪ್ಪ. ನೋಡಿದವರು ಏನನ್ನಲ್ಲ ಹೇಳಿ. ಯಾರು ಏನಾದ್ರೂ ಅಂದ್ಕೊಳ್ಳಿ ಮಗ್ಳೇ. ಇಲ್ಲಿ ಹಾಳಾಗ್ತಾ ಇರೋದು ನನ್ನ ಮಗಳ ಜೀವನಾನೇ ಹೊರತು ಬೇರೆ ಅವರದ್ದಲ್ಲ ಅಲ್ವಾ? ಅವರ ಮಗಳಾಗಿದ್ರೆ ನನ್ನ ನೋವು ಏನು ಅಂತ ಅರ್ಥ ಆಗಿರೋದು ಎಂದರು ಸಂಕಟದಿಂದ. ಅಪ್ಪ ಏನಾಯ್ತೀಗ? ಏನಾಯ್ತಾ ಇವಳನ್ನ ಎಂದು ಮತ್ತೊಮ್ಮೆ ಹೊಡೆಯಲು ನೋಡಿದಾಗ ವಾಸಂತಿಯವರು ಅಳುತ್ತಾ ಭಯದಿಂದ ದೂರ ಸರಿದರು. ಪ್ರಶಂಸಾ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳು ಅಪ್ಪ ಬೇಡಪ್ಪ ಎಂದಾಗ ಅವರು ಜೋರಾಗಿ ಅಳುತ್ತಾ ನಿನ್ಗೆ ಇವಳು ಎಂತಹ ಗಂಡು ನೋಡಿದ್ದಾಳೆ ಗೊತ್ತಾ? ಛೇ, ನಾನು ಹೇಳಿ ನಿನ್ಗೆ ನೋವುಂಟು ಮಾಡೋಕೆ ಇಷ್ಟ ಇಲ್ಲ. ನಡಿ ಮಗ್ಳೇ, ಈಗ್ಲೇ ಮನೆಗೆ ಹೋಗೋಣ. ಮದುವೆನೂ ಬೇಡ ಏನೂ ಬೇಡ ಎಂದು ಕೈ ಹಿಡಿದು ಎಳೆದಾಗ ಅವಳು ಅಲುಗಾಡದೆ ನಿಂತುಕೊಂಡಳು. ಅನಿರುದ್ಧರವರು ಅವಳ ಕಡೆ ತಿರುಗಿದಾಗ ಅವಳು ಅವರ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡವಳು. ಅಪ್ಪ, ಅಮ್ಮ ನಿಮ್ಮ ಹತ್ತಿರ ಏನು ಹೇಳಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ.
ಆದರೆ ನನ್ನ ಹತ್ತಿರ ಒಂದಿಂಚು ಬಿಡದೆ ಹೇಳಿದ್ದಾರೆ. ನಾನು ಅವರ ಬಗ್ಗೆ ತಿಳಿದುಕೊಂಡ ಮೇಲೇನೆ ಈ ಮದುವೆಗೆ ಒಪ್ಪಿದ್ದು. ನಾನು ಮದುವೆಯಾದ್ರೆ ಅವರನ್ನೇ ಆಗೋದು ಎಂದಳು. ಮಗ್ಳೇ, ಯಾಕ್ ಮಗ್ಳೇ ಈ ನೀಚರಿಗೋಸ್ಕರ ನಿನ್ನ ಜೀವನಾನ ಹಾಳು ಮಾಡ್ಕೋತೀಯ? ಬಂದ್ಬಿಡು ಮನೆಗೆ ನನ್ನ ಜೊತೆಗೆ ಎಂದು ಬೇಡಿಕೊಂಡರು. ಪ್ರಶಂಸಾ ಹೋಗಿ ಬಾಗಿಲು ತೆರೆದವಳು, ಅಮ್ಮ, ಮುಹೂರ್ತಕ್ಕೆ ಟೈಮ್ ಆಯಿತು, ಹೋಗೋಣ್ವಾ? ವಾಸಂತಿಯವರು ಎದ್ದು ನಿಂತು ಕಣ್ಣೀರು ಒರೆಸಿದವರು ಇಬ್ಬರನ್ನು ಕರೆದುಕೊಂಡು ಹೊರಟರು. ಗಂಡಿನ ಮುಂದೆ ತೆರೆ ಹಿಡಿಯಲಾಗಿತ್ತು. ಇಬ್ಬರನ್ನು ಕರೆದುಕೊಂಡು ಇಬ್ಬರು ಹುಡುಗರೆದುರು ಎದುರು ಬದುರಾಗಿ ನಿಲ್ಲಿಸಿ ಕೈಗೆ ಅಕ್ಷತೆ ಕೊಟ್ಟು ಒಬ್ಬರ ತಲೆಗೊಬ್ಬರು ಹಾಕುವಂತೆ ಹೇಳಿ, ನಂತರ ನಾಲ್ವರ ಕೈಗೂ ಹೂವಿನ ಹಾರ ನೀಡಿ ತಮ್ಮ ಬಾಳ ಸಂಗಾತಿಯಾಗುವವರ ಕೊರಳಿಗೆ ಹಾಕುವಂತೆ ತಿಳಿಸಿ ತೆರೆ ಸರಿಸಿದ್ದರು. ಮನೋಜ್ ಮತ್ತು ಪಲ್ಲವಿ ಇಬ್ಬರು ಪರಸ್ಪರ ನೋಡಿಕೊಂಡವರು. ಕಣ್ಣುಗಳಲ್ಲೇ ಪ್ರೀತಿಯ ಸಂದೇಶ ರವಾನಿಸಿ ಒಬ್ಬರ ಕೊರಳಿಗೆ ಮತ್ತೊಬ್ಬರು ಹಾರ ಹಾಕಿದರು. ಪ್ರಶಂಸಾ ಅವನ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ. ಅವನ ಕೈಗಳಲ್ಲಿದ್ದ ಹಾರ ತನ್ನ ಕೊರಳಿಗೆ ಬೀಳುತ್ತಾ ಇದ್ದಂತೆ ತಲೆ ತಗ್ಗಿಸಿಯೇ ಅವನ ಕೊರಳಿಗೆ ಹಾರ ಹಾಕಿದ್ದಳು. ಪ್ರಶಂಸಳ ಕಣ್ಣುಗಳು ಅನಿರುದ್ಧರವರನ್ನು ಹುಡುಕುತ್ತಿದ್ದವು. ಆದರೆ ಅವರ ಕೊರಳಿಗೆ ತಾಳಿ ಬೀಳುವವರೆಗೂ ಅವರು ಅವಳ ಕಣ್ಣಿಗೆ ಕಾಣಿಸಲೇ ಇಲ್ಲ. ಕತೆ ಮುಂದುವರೆಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.